ರೀ ಕಾರ್ ನಿಲ್ಲಿಸ್ರಿ, ನಾನು ಉಚ್ಚ ಹೊಯ್ಬೇಕು. ನೀವೆಲ್ಲ ಹತ್ರ ಇದ್ರೆ ನಂಗೆ ಉಚ್ಚ ಹೊಯ್ಯಕ್ ಆಗಲ್ಲ. ಆಯ್ತು ಹೋಗ್ಬಾ. ಏಯ್ ಒಂದ್ ಸಿಗರೇಟ್ ಕೊಡ್ಲಾ? ಕಡ್ಡಿ ಹಚ್ಲಾ? ಏಟ್ ಬಿತ್ತಂಬರಿ, ಏಟ್ ಬಿತ್ತ? ಜ್ಞಾನ ನೆಟ್ಟಿಗಿದೆ ನೀನು. ನಡು ರಸ್ತೆಯಲ್ಲಿ ಓಡ್ ಬರ್ತಾ ಇದೆಯಲ್ಲ ನೀನು. ಅವರೆಲ್ಲ ನನ್ನ ಅಟ್ಟಿಸ್ಕೊಂಡ್ ಬರ್ತಾರೆ ಸರ್, ನನ್ನ ಹೊಡಿತಾರೆ ಸರ್, ನನ್ನ ಕಾಪಾಡಿ ಸರ್. ಯಾಕ್ರಿ, ಯಾಕೆ ಹುಡುಗನ ಅಟ್ಟಿಸ್ಕೊಂಡ್ ಬರ್ತಾ ಇದ್ದೀರಿ ನೀವು? ಸ್ಕೂಲ್ ಹೋಗು ಅಂದ್ರೆ ಹೋಗಲ್ಲ ಅಂತಾನೆ ಬೆಂಗಳೂರು ಕಾನ್ವೆಂಟ್ ಅಲ್ಲಿ ಬೇಕಾದಷ್ಟು ಡೊನೇಷನ್ ಕೊಟ್ಟು ಸೀಟ್ ಸಂಪಾದನೆ ಮಾಡಿದೀವಿ. ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದೀವಿ. ತಪ್ಪು ಮರಿ ಹಾಗೆಲ್ಲ ಮಾಡಬಾರ್ದು ಅಂತ ಇಳಿದವನು ಓಡೋಗ್ತಾ ಇದ್ದಾನೆ. ಸರ್ ಇವ್ರ ಮಾತು ನಂಬೇಡಿ ಸರ್. ನಾನು ಸ್ಕೂಲ್ಗೆ ಹೋಗುವಾಗ ನನ್ನ ಹಿಡ್ಕೊಂಡ್ಬಿಟ್ರು ಸರ್. ಯಾರು ನೀವೇನು ಅವ್ರ ತಂದೆನಾ? ಇವ್ರ ತಂಗಿ ಮಗ. ಸರ್ ಇವ್ರ ಮಾತು ನಂಬೇಡಿ ಸರ್. ಇವ್ರು ಯಾರೋ ನನಗೆ ಗೊತ್ತಿಲ್ಲ ಸರ್. ಯಾರೇ ನೀವೆಲ್ಲ? ಒಬ್ಬೊಬ್ಬನ ಹಲಾಲ್ ಟೋಪಿಗಳು ಕಂಡ ಕಾಣ್ತಾ ಇದ್ದೀರಪ್ಪ. ನಿಜ ಹೇಳಿ, ಯಾರು ನೀವು? ನಾವ್ ಯಾರಾದ್ರೂ ನಿಂಗೇನು ಕಳ್ಸೆ ನಮ್ಮ ಹುಡುಗನ? ಹುಡುಗನ ಕಳಿಸ್ಬೇಕಾ? ಹೌದು. ಪೊಲೀಸ್ ಸ್ಟೇಷನ್ಗೆ. ಬೇಕಾ ಲಾತ ಬೇಕಾ? ಯಾವ್ರಂದೆ? ತುಮಕೂರ? ಏನ್ ಗುರು? ಏನಪ್ಪಾ, ನಾನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನೀನೆಲ್ಲಿ ಹೋಗ್ತಾ ಇದೀಯಾ? ಹಿರಿಯೂರು ಹೋಗ್ತಾ ಇದ್ದೀನಿ. ಹಿರಿಯೂರ್ಗ? ನೋಡು, ತುಮಕೂರಿನಲ್ಲಿ ಈ ಹುಡುಗನ ಮನೆ ಪತ್ತೆ ಮಾಡಿ ಸ್ವಲ್ಪ ಇವನ್ನ ಅಲ್ಲಿಗೆ ಸೇರ್ಸ್ಬಿಡ್ಬೇಕಲ್ಲ. ಆಯ್ತು. ಕಳ್ಳರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದ ಕಣೆ. ಹೌದಾ? ಹೌದು. ಬಾಮ್ರಿ, ಹೋಗಿ ಬರ್ತೀಯಪ್ಪ? ಹುಷಾರು. ಲಕ್ಷ್ಮಿ, ಎಷ್ಟೊಂದು ಆಟ ಸಾಮಾನು. ಇದೆಲ್ಲ ಏನು ಡ್ಯಾಡಿ? ಈ ಆಟದ ಸಾಮಾನು ಎಲ್ಲ ನಿನಗೆ ಗೊತ್ತಾ? ಚೆನ್ನಾಗಿದೆ ಅಲ್ಲ? ಹೆಲಿಕಾಪ್ಟರ್ ಚೆನ್ನಾಗಿದೆಯಾ ಡ್ಯಾಡಿ? ಇದೆಲ್ಲ ನಿನಗೆ, ನನ್ನ ಲಕ್ಷ್ಮಿಗೆ. ನನಗೇನು ತರಲಿಲ್ವಾ ಡ್ಯಾಡಿ? ಏಯ್, ನಿನಗೆ ಯಾಕೋ? ನಾಳೆ ಅವಳು ಹುಟ್ಟದಬ್ಬ, ಅದಕ್ಕೆ ತಂದಿದ್ದೀನಿ. ನೀನ್ ಹುಟ್ಟದಬ್ಬ ದಿವಸ ನೀನು ತಂದ್ಕೊಡ್ಲಿಲ್ವಾ? ಆದ್ರೆ ಅವಳಿಗೂ ಏನನ್ನ ತಂದ್ಕೊಟ್ಟೆ. ಪಾಪ ಲಕ್ಷ್ಮಿ ಪುಟ್ಟ ಹುಡುಗಿ. ಆ ಕೋತಿ ನಾ ಇಟ್ಕೋತೀನಿ. ಬೇಡ, ಅದನ್ನ ಅವಳಿಗೆ ಅಂತ ತಂದಿದ್ದೀನಿ. ನಾ ಇಟ್ಕೋತೀನಿ. ಬೇಡ ಅಂದ್ರೆ ನಾ ಇಟ್ಕೋತೀನಿ. ನೋಡು. ಅಳ್ಬೇಡಮ್ಮ. ಏನಮ್ಮ? ಏಯ್, ಯಾಕೆ ಅವಳು ನೋಡಿಯೋದು? ಅವಳ ನೋಟ್ಬುಕ್ ಅಲ್ಲಿ ಹಾಕಿಸ್ಬೇಕಾಗಿತ್ತು. ಈಚಿದ್ರೆ ಏನಂತೆ? ಇನ್ನೊಂದು ತಗೊಂಡ್ರಾಯ್ತು. ಆ ನೋಟ್ಸ್ ಯಾರು ಬರೆಯೋರು? ಇನ್ನೊಂದ್ಸರಿ ಬರಿ, ಇಂಪ್ರೂವ್ ಆಗುತ್ತೆ. ಡ್ಯಾಡಿ, ನಾನು ಇವತ್ತು ನಿನ್ ಪಕ್ಕದಲ್ಲೇ ಮಲ್ಕೋತೀನಿ ಡ್ಯಾಡಿ. ಮಲ್ಕೊಳ್ಳಮ್ಮ. ನಾನು ನಿನ್ ಪಕ್ಕದಲ್ಲೇ ಮಲ್ಕೋತೀನಿ ಡ್ಯಾಡಿ. ಕೊಡಿಯೋರು ಹೋಗು. ಅವಳು ಮಾತ್ರ ಮಲ್ಕೋಬೋದಾ? ಪಾಪ ಅವಳು ಚಿಕ್ಕ ಹುಡುಗಿ, ಮಲ್ಕೊಳ್ಳಿ ಬಿಡು. ನಾನು ಮಲ್ಕೋತೀನಿ. ಹೋಗ್ಲಿ ಬಿಡ್ರಿ, ಅವನು ಇಲ್ಲೇ ಮಲ್ಕೊಳ್ಳಿ. ನೋ ಫೈರ್ ಸ್ಟ್ಯಾಂಡಿಗೆ ಕೊಡಿಯೋರು. ಯಾಕ್ರಿ ಅವ್ನ ಹಾಗೆ ಗದರ್ಸ್ಕೋತೀರಾ? ಅವನ್ ಕಂಡ್ರೆ ನನಗೇನು ಪ್ರೀತಿ ಇಲ್ಲ ಅಂತ ತಿಳ್ಕೊಂಡಿಯೇನೆ?
ಮಕ್ಕಳಿಗೆ ಈಗ್ಲಿಂದಲೇ ನಾವು ಡಿಸಿಪ್ಲಿನ್ ಕಲಿಸ್ಬೇಕು. ಮಲಕೋ ಮಲಕೋಮ್ಮ. ಅನಿಲ್, ಏನೋ ಮಾಡ್ತಾ ಇದೀಯಾ? ಮನೆ ಮಾಡ್ತಾ ಇದೀನಿ. ಎಷ್ಟ್ ಚೆನ್ನಾಗಿದೆ, ನಂಗ್ ಕೊಡೋ. ಇಲ್ಲ ಸ್ಕೂಲ್ ಎಕ್ಸಿಬಿಷನ್ ತಗೊಂಡೋಗ್ಬೇಕು. ಇಲ್ಲ ನಂಗ್ ಕೊಡೋ. ಇಲ್ಲಪ್ಪ ಕೊಡೋ, ನಂಗೆ ಚೆನ್ನಾಗಿದೆ. ಬಿಡೆ ಕೊಡೋ. ಕೆಟ್ಬಿಡ್ತಾ ಬಿಡೆ ಬಿಡೆ ಬಿಡೆ. ಲಕ್ಷ್ಮಿ, ಕಣ್ಬಿಟ್ ಮಾತಾಡು. ಲಕ್ಷ್ಮಿ 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 ಲಕ್ಷ್ಮಿ. ಲಕ್ಷ್ಮಿನ ಕೊಂದುಬಿಟ್ಟಿಯಲ್ಲೋ ಚಂಡಾಳ, ಅವಳನ್ನ ಸಾಯಿಸ್ಬಿಟ್ಟಿಯಲ್ಲೋ, ತಂಗಿನ ಕೊಲ್ಲೋ ಅಂತ ಕ್ರೂರಿಯಾಗಿತ್ತಲ್ಲೋ. ಮೈ ಚರ್ಮ ಕೊಂದುಬಿಡ್ತೀನಿ. ಟಿಕೆಟ್ ಪ್ಲೀಸ್. कहाँ है टिकट? माता देखो. जय महादेव. नमस्ते स्वामी जी. भगवान तेरा भला करे. इनके टिकट के पैसे. हैदराबाद को टिकट लिखो. ठीक है स्वामी जी. आ जाओ बेटे, आ जाओ. तुम्हारा नाम क्या है बेटा? अनिल. अनिल? कहाँ से आ रहा है? ದೆಹಲಿಯಿಂದ ಬರ್ತಿದ್ದೀನಿ. ನೀನು ಕನ್ನಡ ಮಾತಾಡ್ತೀಯಾ? ಭೇಷ್ ಭೇಷ್, ತುಂಬಾ ಸಂತೋಷ. ಏನು ಮನೆಯಿಂದ ಓಡ್ ಬರ್ತಾ ಇದೀಯಾ? ಹೌದು, ನಾನು ನನ್ನ ತಂಗಿನ ಮಡಿಯಿಂದ ತಳ್ಳಿಬಿಟ್ಟೆ. ಅವಳು ಕೆಳಗೆ ಬಿದ್ದು ಸತ್ತೋದ್ಲು. ಏನು? ನಿನ್ ತಂಗಿನ ಕೊಲೆ ಮಾಡ್ಬಿಟ್ಯಾ? ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನಿನ್ ಜೈಲ್ಗೆ ಹಾಕ್ಬಿಡ್ತಾರೆ ಗೊತ್ತಾ? ಅದಕ್ಕೆ ಯಾರಿಗೂ ಗೊತ್ತಾಗ್ದಾಗೆ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟೆ. ಸರಿ ಸರಿ, ಅಳ್ಬೇಡ. ಒಂದ್ ಕೆಲಸ ಮಾಡು, ನೀನು ನನ್ ಜೊತೆ ಬಂದ್ಬಿಡು. ಹೆದರ್ಕೋಬೇಡ ಮಗು. ನನ್ನ ಹೆಸರು ಧರ್ಮದಾಸ ಅಂತ. ನಮ್ದೊಂದು ದೊಡ್ಡ ಧರ್ಮಾಶ್ರಮ ಇದೆ. ಅಲ್ಲಿ ನಾನು ಚೆನ್ನಾಗಿ ನೋಡ್ಕೋತೀವಿ, ಹೊಟ್ಟೆ ತುಂಬಾ ಊಟ ಹಾಕ್ತೀವಿ. ಬರ್ತೀಯ ತಾನೆ? ಬರ್ತೀನಿ. ನೋಡು, ಇನ್ಮೇಲೆ ಯಾರ ನಿನ್ ಹೆಸರು ಏನು ಅಂತ ಕೇಳಿದ್ರೆ ಗುರು ಅಂತ ಹೇಳ್ಬೇಕು, ಅನಿಲ್ ಅಲ್ಲ. ಗೊತ್ತಾಯ್ತಾ? ಆಗ್ಲಿ. ನೋಡು, ನಮ್ಮ ಧರ್ಮಾಶ್ರಮದಲ್ಲಿ ನಿನ್ನಂತ ಹುಡುಗನ್ನ ಹೂ ಸಾಕ್ತೀವಿ. ಆದ್ರೆ ಕೆಲಸ ಓದಿನ ವಿಷಯದಲ್ಲಿ ಬಹಳ ಶಿಸ್ತು, ಕಟ್ನಿಟ್ಟು. ಗೊತ್ತಾ? ಗೊತ್ತಾಯ್ತು. ಸೋಂಬೇರಿ ಬಡ್ಡಿ ಮಗನೇ, ಕೆಲಸ ಮಾಡು ಅಂದ್ರೆ ಮೈ ಕಳ್ತನ ಮಾಡ್ತೀಯ? ಅಯ್ಯೋ ಬಿಟ್ಬಿಡಿ, ನಾ ಕೆಲಸ ಮಾಡಲ್ಲ. ಕೆಲಸ ಮಾಡಲ್ವಾ? ಅಪ್ಪ ಅಮ್ಮ ಹತ್ರ ಹೋಗ್ಬೇಕು. ಹಾಗಾದ್ರೆ ಇರು, ನಿನ್ ಕೈ ಕಾಲ್ ಮುರಿದು ಭಿಕ್ಷುರ್ ಕ್ಯಾಂಪ್ ಹಾಕ್ತೀನಿ. ನಡಿಯ. ಬಶೀರ್, ಏನ್ರಿ ಗಲಾಟೆ? ಬಾಸ್, ಆ ಮಕ್ಳೆಲ್ಲ ಕೆಲಸ ಮಾಡ್ತಿದ್ರೆ ಈ ಬದ್ನಿ ಎತ್ತನ್ ಬಡ್ಡಿ ಮಗ ಮನುಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ಓಹೋ, ಇವನ ಏನಲ್ಲೇ ಕೆಲಸ ಕಳ್ಳು ಬಿಡ್ತೇನೆ ನನ್ನ ಮಗನೇ. ಬಶೀರ್, ಒಂದ್ ಕೆಲಸ ಮಾಡು. ತಂಗಿನ ಕೊಂದು ಓಡ್ ಬಂದಿಯಾನೆ ಅಂತ ಹೇಳಿ
ಪೊಲೀಸ್ನವ್ರಿಗೆ ಕೊಟ್ಬಿಡು. ಜೀವನ ಅಲ್ಲ ಜೈಲಲ್ಲೇ ಕೊಡಿ ನನ್ನ ಮಗ. ಇಲ್ಲ ಇಲ್ಲ, ನಾ ಜೈಲ್ಗೆ ಹೋಗಲ್ಲ, ಜೈಲ್ಗೆ ಹೋಗಲ್ಲ. ಹಾಗಾದ್ರೆ ಕೆಲಸ ಮಾಡಿ ನಡಿ. ಬಶೀರ್, ಆಮೇಲೆ ಒಂದು ಕಣ್ಣಿರ್ಲಿ. कौन रहा उधर? बन रहा लोड इड़सरा चढ़ रहे ನೀನು ಹತ್ತ ತೆಗಿ ಟಾರ್ಪಲ್. ಯಾರ ಹುಡುಗ? ಹುಡುಗ ನಾನ ಇದ್ದಂಗಿಲ್ವೇ? ಇಳಿಸೋ ಇಳಿಸೋ ನಲ್ಗೆ ನಲ್ಗೆ ಇಳಿಸೋ. ತಕೋ ಹಾಲು, ಎಚ್ಚರ ಆದ್ಮೇಲೆ ಕುಡಿಸು. ಏನು ಅಂದ್ರೆ ಇವನ್ ನೋಡ್ತಾ ಇದ್ರೆ ನಮ್ಮ ಕಿಟ್ಟು ಜ್ಞಾಪಕಕ್ಕೆ ಬರ್ತಿದ್ದಾನಲ್ಲ, ಅದೇ ಮುಖ, ಅದೇ ವಯಸ್ಸು. ಅವನ್ ಬದುಕಿದ್ದಿದ್ರೆ ಹೀಗೆ ಇರ್ತಿದ್ನೇನೋ. ಕಳೆದೋದನ್ನ ಜ್ಞಾಪಿಸ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಕಾಮಾಕ್ಷಿ? ಏನು ಅಂದ್ರೆ ಇವನ್ನೆಲ್ಲೇ ಇಟ್ಕೊಂಡ್ ಬಿಡೋಣ. ಅಯ್ಯೋ ಹುಚ್ಚಿ, ಯಾರ ಮಗನೋ ಏನೋ, ಅವನಿಗೆ ಜ್ಞಾನ ಬಂದಾದ್ಮೇಲೆ ಅವ್ರ ತಂದೆ ತಾಯಿಗಳನ್ನ ಹುಡುಕಿಸಿ ತಲುಪಿಸ್ಬೇಕೋ ಬೇಡವೋ? ಹೆದರ್ಕೋಬೇಡ ಮಗು, ಹೆದರ್ಕೋಬೇಡ. ಯಾಕೆ ಹಾಗೆ ನೋಡ್ತಿದ್ಯಾ? ನಿನ್ಗೇನು ಭಯ ಇಲ್ಲ. ಇಲ್ಲಿ ನೋಡು, ನೀ ಜ್ಞಾನ ತಪ್ಪಿ ನನ್ನ ಲಾರಿಯಲ್ಲಿ ಬಿದ್ದಿದ್ದೆ, ನಾನ್ ಕರ್ಕೊಂಡು ಬಂದೆ. ಇದ್ ನಮ್ಮನೆ, ಇಲ್ಲಿರೋರು ನನ್ನ ಹೆಂಡತಿ, ನನ್ನ ಮಗಳು. ನಿನ್ಗೇನು ಭಯ ಇಲ್ಲ. ನೋಡು, ನಾನು ಇಲ್ಲಿರೋವರೆಗೂ ನಿನ್ ಯಾರು ಏನು ಮಾಡೋಗಿಲ್ಲ. ಶಿವಾಗ್ತಾ ಇದ್ಯಾ? ಕಾಮಾಕ್ಷಿ, ಹಾಲು ಕೊಡು. ನಿನ್ನ ಹೆಸರೇನಪ್ಪ? ಗುರು. ಯಾವ ಊರು? ಡೆಲ್ಲಿ. ನಿಮ್ಮ ಅಪ್ಪ ಅಮ್ಮ? ನಂಗಪ್ಪ ಅಮ್ಮ ಯಾರು ಇಲ್ಲ, ನಾನೊಬ್ಬ ಅನಾಥ. ಅಮ್ಮ ಅಮ್ಮ, ಈ ಅಣ್ಣನ್ನ ನಮ್ಮನೇಲೆ ಇಟ್ಕೊಳ್ಳೋಣ. ಆಗ್ಲಿಮ್ಮ. ಏನು ಅಂದ್ರೆ ನಾನ್ ಹೇಳ್ದೆ ಹಾಗೆ ಈ ಹುಡುಗನ್ ನಮ್ಮನೇಲೆ ಇಟ್ಕೊಂಡ್ ಬಿಡೋಣ. ಏನಪ್ಪ, ನಮ್ಮನೇಲಿ ಇರ್ತೀಯಾ? ಹ್ಮ್. ಪುಟಪ್ಪ, ಪುಟಪ್ಪ. ಓ ಬಾರಂಗಪ್ಪ. ಅರ್ಜೆಂಟ್ ಆಗಿ ನನ್ನ ಚೀಟಿ ಹಣ ಬೇಕಾಗಿತ್ತು. ಅಂತ ಅರ್ಜೆಂಟ್ ಏನ್ ಬಂತು? ಏನಿಲ್ಲ, ಇದ್ದಕ್ಕಿದ್ದಾಗೆ ನನ್ನ ಮಗಳ ಮದುವೆ ನಿಶ್ಚಯ ಆಗೋಯ್ತು. ಅಲ್ಲ ರಂಗಪ್ಪ, ನಿಂತ ಗಳಿಗೆಯಲ್ಲಿ 1000 ರೂಪಾಯಿ ಹಣ ಕೇಳಿದ್ರೆ ಎಲ್ಲಿಂದ ತರೋದು? ಕಡೆ ಕಂತಿನ ಹಣನೂ ಕಟ್ಟಾಯ್ತು.
ಪೂರ್ತಿ ಚೀಟಿ ಹಣ ನನಗೆ ಬರ್ಬೇಕು. ಏನೋ ಒಳ್ಳೆ ಸಂಬಂಧ, ಬಿಟ್ರೆ ಹೋಗುತ್ತೆ. ಅದಕ್ಕೆ ನಾನೇನಯ್ಯ ಮಾಡ್ಲಿ? ಚೆನ್ನಾಗಿ ಹೇಳ್ದೆ ಬಿಡು. ಅಲ್ಲಪ್ಪ, ನನ್ನ ಹಣ ನನಗೆ ಕೊಡೋದಕ್ಕೆ ಏನೇ ನೀನು ಹೀಗೆ ಹೇಳ್ತಿದ್ಯಾ? ಕೊಡ್ಬೇಕು ಅಂತ ನನಗೂ ಆಸೆನೆ, ಆದ್ರೆ ಅನುಕೂಲ ಆಗೋದು ಬೇಡವೆ. ಏನೇ ಪುಟ್ಟಪ್ಪ ನೀನು? ಅಲ್ಲ, ನನ್ ಮಗ ತನ್ನ ತಂಗಿ ಮದುವೆಗೆ ಸ್ವಂತ ಲಾರಿನೇ ಮಾರ್ಬಿಟ್ಟ. ನಿನ್ನ ಮಗ ತಾನೇ? ಅವನು ಬಹಳ ದೊಡ್ಡ ಮನುಷ್ಯ. ಅಂದಾಗೆ ರಂಗಪ್ಪ, ನಿನ್ ಮಗಳ ಮದ್ವೆ ಯಾವತ್ತು? ಮುಂದಿನ ತಿಂಗಳ 10ನೇ ತಾರೀಕು. 10ನೇ ತಾರೀಕು ತಾನೆ? ಅವತ್ತಿನ ದಿನ ಬೆಳಿಗ್ಗೆ ಬಾ, ಹಣ ಎಣಿಸ್ಕೊಂಡು ಹೋಗ್. ಮರಿಬೇಡಪ್ಪ. ಛೇ 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 ಛೇ, ನಿನ್ನ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ರಂಗಪ್ಪ, ನಿನ್ನ ಮಗನೇ ನಿಂತು ಮದುವೆ ಮಾಡ್ತಿದ್ದಾನೆ ಮೇಲೆ ನಾನು ಏನಾದ್ರೂ ಮಾಡ್ಬೇಕಲ್ವೇ? ನನ್ನ ಮಾನ ಮರ್ಯಾದೆ ಎಲ್ಲ ನಿನ್ ಕೈನಾಗೈತೆ. ಛೇ ಛೇ ಛೇ, ನಿನ್ನ ಹಣ ಬ್ಯಾಂಕ್ ಅಲ್ಲಿ ಇದೆ ಅಂತ ತಿಳ್ಕೊ. 10ನೇ ತಾರೀಕು ಬಾ, ಹಣ ಎಣಿಸ್ಕೊಂಡು ಹೋಗು. ಒಂದ್ ದಿವಸ ಮುಂಚಿತವಾಗಿ ಕೊಟ್ಟಿದ್ರೆ ಚೆನ್ನಾಗಿ. ಇಲ್ಲ ರಾಜ, ಅವತ್ತೇ ಬಾ, ಕೊಟ್ಬಿಡ್ತೀನಿ. ಹೋಗು ಮರಿ. ಬರ್ತೀನಪ್ಪ, ಬರ್ತೀನಿ. RC ಬುಕ್ ಸರಿಯಾಗಿದೆಯಾ? ಸರಿಯಾಗಿದೆಯಪ್ಪ. ಇದ್ದಿಲ್ಲ ಮಾರ್ಬಿಟ್ಟಿಯಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಮುಂದೇನ್ ಮಾಡ್ಬೇಕು ಅಂತ ನಾನು ಇನ್ನೂ ನಿರ್ಧಾರ ಮಾಡಿಲ್ಲ. ನಾಳೆ ಏನಾಗುತ್ತೆ ಅನ್ನೋದನ್ನ ಇವತ್ತು ಹೇಳೋಕ್ಕಾಗತ್ತಾ? ಬರ್ಲ. ಆಯ್ತು, ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಗಣಪತಿ ದೇವತಾಭ್ಯೋ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಆಸನಂ ಸಮರ್ಪಯಾಮಿ, ಅಗ್ನಿಂ ಸಮರ್ಪಯಾಮಿ, ವಾದ್ಯಂ ಸಮರ್ಪಯಾಮಿ, ಇದಮಾಜಮನಿಯಂ ಸಮರ್ಪಯಾಮಿ. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ಯಾವ ಚೀಟಿ ದುಡ್ಡು? ನೀನೇನು ಕುಡಿದು ಬಂದು ಹುಡುಗಾಟ ಆಡ್ತಿದ್ಯೇನೋ? ನೀನು ಹುಡುಗಾಟ ಆಡ್ತೀರೇನೋ? ಅಲ್ಲಿ ಮದುವೆ ನಡೀತಾ ಇದೆ, ವಾಲ್ಗ ಊದ್ತಿದ್ದಾರೆ, ತಗೊಂಡೋಗಿ ದುಡ್ಡು ಕೊಟ್ರೆ ತಾಳಿ ಕಟ್ಟೋದು. ನೋಡೋ, ನನ್ನ ಮರ್ಯಾದೆ ಹೋದ್ರೆ ನಾನು ನೇಣು ಹಾಕೋಬೇಕಾಗ್ತದೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೋ. ನನ್ನ ಹಣ ಇಟ್ಟು ಮಾತಾಡೋ. ನಿನಗೇನ್ ತಲೆ ಕೆಟ್ಟಿದ್ಯೇನೋ? ಹೋಗಿ ಕೆಲಸ ನೋಡು. ಲೇ ಲೇ ಲೇ, ನನಗೆ ಕೋಪ ಬಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಏನೋ ಮಾಡ್ತೀಯಾ? ಪೊಲೀಸ್ಗೆ ಹೋಗ್ತೀನೋ? ಕಂಪ್ಲೇಂಟ್ ಮಾಡ್ತೀನೋ? ಕೊಟ್ಕೋ ಹೋಗು. ನೀನ್ ಚೀಟಿ ಕಟ್ಟಿದ್ದಕ್ಕೆ ಸಾಕ್ಷಿ ಇದೆಯಾ? ರಸೀದಿ ಇದೆಯಾ? ದಾಖಲೆ ಇದೆಯಾ? ಬೇರೆ ಆಧಾರ ಏನಾದ್ರು ಇದೆಯೇನೋ? ಗಂಧ ಪುಷ್ಪ ಧೂಪ ದೀಪ ನಿವೇದನಾನಿ ಸರ್ವೋಪಚಾರಾಂ ಸಮರ್ಪಯಾಮಿ. ಓಂ ಶ್ರೀಯೇ ನಮಃ, ಅಮೃತೋದ್ಭವಾಯ ನಮಃ, ಕಮಲಾಯ ನಮಃ, ಚಂದ್ರಶೋಭಿನ್ಯೇ ನಮಃ. ಆಚಾರ್ಯ, ನಿಲ್ಲಿಸ್ರಿ ಮಂತ್ರನ. ನಿಮ್ಗೆ ಹೇಳ್ತಿರೋದು, ನಿಲ್ಸ್ರಿ ಆಚಾರ್ಯ ಮಂತ್ರನ. ಮುಹೂರ್ತ ಮೀರೋಗ್ತಿದೆ ಸ್ವಾಮಿ. ಮೊದ್ಲು ನಮ್ಮ ಮುಹೂರ್ತ ಕೊಡ್ಬರ್ಲಿ, ಸ್ವಲ್ಪ ಸುಮ್ಮನಿರ್ತೀರಾ? ನೋಡಿ ಗೋವಿಂದನವರೇ, ಈಗ ಬಂದ್ಬಿಡ್ತಾನೆ ನಮ್ಮಪ್ಪ. ಮುಹೂರ್ತ ನಿಲ್ಸೋದ್ ಬೇಡ. ನಿಮ್ ಸ್ಕೂಟರ್ ಹಣ ಎಲ್ಲೂ ಹೋಗೋದಿಲ್ಲ. ನಾವು ಎಲ್ಲೂ ಹೋಗೋದಿಲ್ಲ. ನಾವು ಬರ್ಬೇಕಾದ ಹಣ ಬಂದ್ಬಿಡ್ಲಿ, ತಕ್ಷಣ ತಾಲಿ ಕಟ್ಟಿಸ್ಬಿಡ್ಲಿ. ಹೌದು ಹೌದು. ಅಪ್ಪ, ಹಣ ಕೊಡೋ ತನಕ ತಾಳಿ ಕಟ್ಸೋದಿಲ್ಲ ಅಂತ ಗೋವಿಂದನವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಪುಟ್ಟಪ್ಪ ಹಣ ಕೊಡ್ಲಿಲ್ವಲ್ಲಪ್ಪ? ಯಾಕೆ? ನೀನ್ ಚೀಟಿನೇ ಕಟ್ಲಿಲ್ಲ ಅಂದ್ಬಿಟ್ಟ. ಅದ್ ಯಾಕೆ ಹಾಗಂತ? ನಾನ್ ಕಟ್ಟಿದ್ದಕ್ಕೆ ರಸೀತಿ ಇಲ್ಲ, ಸಾಕ್ಷಿ ಇಲ್ಲ. ಸಮಯದಲ್ಲಿ ಕುತ್ತಿಗೆ ಕೊಯ್ಬೇಡ ಅಂತ ಅವನ ಕಾಲಿಗೆ ಬಿದ್ದು ಕೇಳ್ಕೊಂಡೆ. ಆ ಚಂಡಾಲನ ಕರ್ಣನೇ ಬರ್ಲಿಲ್ಲ. ಸರಿಯಪ್ಪ, ಹಣ ನಾನು ಹೋಗಿ ತಗೊಂಡ್ಬರ್ತೀನಿ. ಹ್ಯಾಕ್ ತರ್ತೀಯಪ್ಪ? ಅದ್ ಹ್ಯಾಕ್ ತರ್ತೀನಿ ಏನು ಅನ್ನೋದು ನಿನಗೆ ಬೇಡ. ಅಲ್ಲಿ ತನಕ ನೀನು ಅವನು ಸ್ವಲ್ಪ ನೋಡ್ಕೋತಾ ಇದ್ದ. ಏನೋ ಮರಿ, ಬಹಳ ದೂರ ಬಂದ್ಬಿಟ್ಟಿದ್ಯಾ? ಮರ್ಯಾದೆಯಾಗಿ ಹಣ ಇಟ್ಟು ಮಾತಾಡು. ನಿಮ್ಮಪ್ಪ ನನಗೆ ಯಾವಾಗ್ಲೂ ಹಣ ಕೊಟ್ಟಿದ್ದ? ಅದಕ್ಕೆ ಸಾಕ್ಷಿ ಇದೆಯಾ? ರಸೀದಿ ಇದೆಯಾ? ಸಾಕ್ಷಿ ಬೇಕಾ? ರಸೀದಿ ಬೇಕಾ? ತಗೋ.
ಸಾಕ್ಷಿ ಸಾಕಾ? ಆಧಾರ ಸಾಕಾ? ಇಲ್ಲ ಇನ್ನು ಬೇಕಾ? ಮಷ್ಕಿರಿ ಮಾಡ್ತೀಯ ಮಷ್ಕಿರಿ. ಹಣ ಹಣ ಕೊಡ್ತೀಯೋ ಇಲ್ಲ ನಿನ್ನ ಹಣ ಮನಸ್ಲೋ? ಅಪ್ಪ ಸ್ಕೂಟರ್ ಹಣ ಆಮೇಲೆ ತಗೊಂಡ್ರಾಯ್ತು. ಮುಹೂರ್ತ ಮೀರ್ ಹೋಗ್ತಿದೆ. ತಾಳಿ ಕಟ್ಬಿಡ್ತೀನಿ. ನಾನ್ ನಿಮ್ಮಪ್ಪ. ನಾನ್ ಹೇಳಿದ ಮೇಲೆ ನೀನ್ ತಾಳಿ ಕಟ್ಬೇಕು. ಮದ್ವೆ ಮಾಡ್ಕೊಳ್ತಿರೋ ನಾನು, ನೀನಲ್ಲ. ಮಂತ್ರ ಹೇಳಿ ಆಚಾರ್ಯ. ಕೇಳ್ದೇನೆ ವೆಂಕಟೇಶ ಎದ್ಬರ ಆಚೆ. ತಗೊಳ್ಳಿ ನಿಮ್ ಹಣ. ಕೆಟ್ಟ ತಾಳಿನ ಆಚಾರ್ಯ ಹೇಳ್ರಿ ಮಂತ್ರನ. ಹೋಗ ಬರ್ತಿ ಹೋಗ. ಮಂಗಲ್ಯಂ ತತ್ಸುನಾನೇನ ಮಮ ಜೀವನ ಹೇತುನಾ ಕಂಠೇ ಬದ್ಧಾಮಿ ಶುಭಗೆ ಸಜ್ಜೀವ ಶರದಾಕ್ಷತಂ ಮಾಂಗಲ್ಯ ಧಾರಣ ಮಹೋತ್ಸವಸ್ಸು ಮುಹೂರ್ತೋಸ್ತು. ನೀನೇ ತಾನೆ ಗುರುಮೂರ್ತಿ? ಇವನೇ ಸರ ಗುರುಮೂರ್ತಿ. ಇನ್ಸ್ಪೆಕ್ಟ್ರೆ, ನಮ್ ಗುರು ಏನ್ ಮಾಡ್ದ? ನನ್ನ ಅಂಗಡಿ ನುಗ್ಗಿ ಚಾಕು ತೋರಿಸಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿ ನನ್ನ ಹಣ ಎಲ್ಲ ದೋಚ್ಕೊಂಡ್ ಬಂದ. ಇನ್ಸ್ಪೆಕ್ಟ್ರೆ, ಇವನ್ ಮಾತ್ ನಂಬೇಡಿ. ಇವನ್ ಖರೀಮ. ಇವನ್ ಒಳ್ಳೇನಲ್ಲ. ನನಗ್ ಸೇರ್ಬೇಕಾ ಚೀಟಿ ಹಣ ನುಂಗಾಕಿ ಒಳ್ಳೆ ಸಮಯದಲ್ಲಿ ಕೈ ಕೊಟ್ಟ. ಇವನಿಂದ ನನ್ನ ಮಗಳ ಮದುವೆ ನಿಂತೋಗ್ತಾ ಇತ್ತು. ನನ್ನ ಮಗ ತಂದ್ಕೊಟ್ಟದ್ದು ನನಗ್ ಸೇರ್ಬೇಕಾದ ಹಣ. ಮುಚ್ಚೋ ಬಾಯ್. ನಿನ್ನ ಹಣ ನನಗೆ ಹಾಕೋಬೇಕು. ಇನ್ಸ್ಪೆಕ್ಟ್ರೆ, ಇವನ್ನ ಸುಮ್ನೆ ಬಿಡಬಾರ್ದು. ಒದ್ದು ಲಾಕಪ್ ಹಾಕಿ. ಇನ್ಸ್ಪೆಕ್ಟ್ರೆ, ನನ್ ಮಗ ಕೆಟ್ಟವನಲ್ಲ, ತುಂಬಾ ಒಳ್ಳೆಯವನು. ನೋಡಿ, ನೀವ್ ಹೇಳೋದೇನಿದ್ರು ಕೋರ್ಟ್ ನಲ್ಲಿ ಬಂದೇಳಿ. ದಯವಿಟ್ಟು ಇವನ್ನ ಕರ್ಕೊಂಡು ಹೋಗ್ಬೇಡಿ. ನನ್ಗೇನು ಆಗುದಿಲ್ಲ. ನೀನ್ ಧೈರ್ಯವಾಗಿರು. ನಿನ್ನ ಅಪ್ಪನ ನೋಡು. ಏನಂದ್ರೆ ಗುರು, ಅಣ್ಣ ಅಣ್ಣ ನಮ್ಮಣ್ಣ ಕಳ್ಳ ಅಲ್ಲ. ಇನ್ಸ್ಪೆಕ್ಟ್ರೆ, ನಮ್ಮಣ್ಣ ಕಳ್ಳ ಅಲ್ಲ. ಯಾಕೆ ಬಿಟ್ಬಿಡಿ ಅವನ್ನ. ಅಣ್ಣ ಅಮ್ಮ ಏನು ಅಂದ್ರೆ ಆಪಾದಿತ ಗುರುಮೂರ್ತಿಯ ತಂದೆ ರಂಗಪ್ಪನು ಚೀಟಿ ಕಟ್ಟಿದ ಬಗ್ಗೆ ಯಾವ ದಾಖಲೆ ಹಾಗೂ ಸಾಕ್ಷ್ಯಗಳು ಇಲ್ಲದಿರುವುದರಿಂದ ಆಪಾದಿತನು ಪುಟ್ಟಪ್ಪನವರ ಅಂಗಡಿಗೆ ಅತಿಕ್ರಮ ಪ್ರವೇಶ ಮಾಡಿದ್ದೂ ಅಲ್ಲದೆ ಫಿರ್ಯಾದಿಯನ್ನು ಹೊಡೆದು ಬೆದರಿಸಿ ಹಣವನ್ನು ದೋಚಿ ದರೋಡೆ ಮಾಡಿರುವುದರಿಂದ ಐಪಿಸಿ ಸೆಕ್ಷನ್ 448 ಮತ್ತು ಸೆಕ್ಷನ್ 392 ಪ್ರಕಾರ ಆಪಾದಿತ ಗುರುಮೂರ್ತಿಗೆ 1 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ನಾನೇನ್ ದೇಶ ಬಿಟ್ಟು ಹೊರಟೋಗ್ತಾ ಇದ್ದೀನಿ. ಅಲ್ಲಮ್ಮ, 1 ವರ್ಷ ತಡ್ಕೊಳಕ್ಕಾಗಲ್ವ ನಿನ್ ಕೈನಲ್ಲಿ? ಒಂದು ಗಳಿಗೆ ನಿನ್ನನ್ನು ಬಿಟ್ಟಿರ್ಲಾರೆ ಗುರು. ಏನಮ್ಮ ನೀನು? ಅಲ್ಲಿ ನೋಡು, ಮಂಗಳ ಹಾಗಳ್ತಾ ಇದ್ದಾಳೆ. ನನ್ನಿಂದಲೇ ಈ ಕಷ್ಟ ಇಲ್ಲ ನಿನಗೆ. ಯಾಕಮ್ಮ ಹಾಗಂತೀಯ? ನಿನ್ನ ಸಂತೋಷಕ್ಕೋಸ್ಕರ 1 ವರ್ಷ ಅಲ್ಲ 5 ವರ್ಷ ಬೇಕಾದ್ರೆ ನಾನು ಜೈಲಲ್ಲಿ ಇರ್ತೀನಮ್ಮ. ಗುರು, ಅಪ್ಪ ಮಗನೇ ಅಂತ ಕೆಲ್ಸ ಆಯ್ತಪ್ಪ. ಬಿಡಲ್ಲ ಆಯ್ತು, ತಗೊಂಡ್ಬನ್ನಿ. ಅಂತೂ ಚೆನ್ನಾಗಿ ವಾದ ಮಾಡಿ ನನ್ನ ಕೇಸಲ್ಲಿ ಗೆಲ್ಲಿಸ್ಬಿಟ್ರಿ. ಈ ಊರಲ್ಲಿ ಯಾವ ಮಗನೂ ನನ್ನ ಮುಟ್ಟೋ ಧೈರ್ಯ ಮಾಡಲ್ಲ ಬಿಡಿ. ಖಂಡಿತವಾಗಿ. सहस्रशीरुषा पुरुषः सहस्राक्षः सहस्रपात् स भूमिं विश्वता भूत्वा अत्यतिष्ठद्दशाङ्गुलम्
ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮ್ರೋ ತತ್ವಸ್ಯೇಷಾನಘ ಯದನ್ನೇನಾತಿರೋಗತಿ ಏತಾವಾನಸ್ಯ ಮಹಿಮಾ व्याक्रामतु दाशनाशने अभि तस्मात् विराडजायत विराजो अधिपुरुषः सजातोच्चरिष्यता Hello, Squadron Leader Vinod here. D'Souza here. Hello, D'Souza. I'm sorry. ಇವತ್ತು ಟೆನ್ನಿಸ್ ಮ್ಯಾಚ್ ಬರಕ್ಕಾಗ್ಲಿಲ್ಲ. What is the matter? ಮಾವನವ್ರ ಶ್ರಾದ್ದ ಇವತ್ತು. ಅದಕ್ಕೂ ನಿನ್ಗೇನೇ ಸಂಬಂಧ? ಮಾವನವ್ರಿಗೆ ಗಂಡ್ ಮಕ್ಳಿಲ್ಲ. ಇದ್ದೊಬ್ಬ ಮಗನು ಚಿಕ್ಕ ವಯಸ್ಸಲ್ಲೇ ಸತ್ತೋದ್ನಂತೆ. ಸೊ ನಾನೇ ಮಗ ಅಳಿಯ ಇಲ್ಲ. ಮತ್ತೆ ಯಾವಾಗ ಮೀಟ್ ಮಾಡೋಣ? As usual, tomorrow morning at the office. Okay? Bye-bye. ಗುರು ಗುರು ಯಾಕಪ್ಪ ಯಾಕೆ ಹಾಗೆ ನೋಡ್ತಾ ಇದ್ದಿ? ಫೋಟೋ. ಓ, ಫೋಟೋದಲ್ಲಿರೋರಾ? ಅವ್ರು ನಮ್ ತಂದೆ. ಇವತ್ತವ್ರ ಶ್ರಾದ್ದ. ಏನಾಗಿತ್ತಮ್ಮ ಅವ್ರಿಗೆ? ಅದೊಂದು ದೊಡ್ಡ ದುರಂತನಪ್ಪ. ಚಿಕ್ಕ ವಯಸ್ಸಿನಲ್ಲಿ ನಾನು ನಮ್ಮಣ್ಣ ಇಬ್ರು ಆಡ್ತಾ ಇದ್ವಿ. ನನ್ನ ಮಹಡಿಯಿಂದ ತಳ್ಬಿಟ್ಟು ಹೆದರ್ಕೊಂಡ್ ಮನೆ ಬಿಟ್ಟು ಓಡ್ ಹೋದ. ಅವನ್ ಕಂಡ್ರೆ ನಮ್ ತಂದೆಗ್ ಪ್ರಾಣ. ಎಲ್ಲೆಲ್ಲೋ ಹುಡುಕ್ಸಿದ್ರು. ಕಡೆಗೊಂದ್ ಸತ್ತೋದ ಅಂತ ಸುದ್ದಿ ಬಂತು. ಅವನ್ ಯೋಚನೆಲೆ ಕೊರ್ಗಿ ಕೊರ್ಗಿ ನಮ್ಮಪ್ಪ ಪ್ರಾಣ ಬಿಟ್ರು. ಗುರು, ನೀನ್ ಯಾಕೆ ಕಳ್ತಾ ಇದ್ದಿ? ನಾನು ನಿಮ್ಮ ಹಾಗೆಮ್ಮ ನಮ್ಮಪ್ಪನ ಕಳ್ಕೊಂಡ್ಬಿಟ್ಟೆ. ನಿಮ್ಮ ತಾಯಿ ಗಂಡನು ಮಗನು ಒಂದೇ ಸಲ ಕಳ್ಕೊಂಡ್ ದುಃಖದಲ್ಲಿ ಅವತ್ತು ಹಾಸಿಗೆ ಹಿಡ್ದವ್ರು ಇವತ್ತಿನವರೆಗೂ ಎದ್ದಿಲ್ಲ ಗುರು. ಗುರು, ಒಳಗಡೆ ನಂಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ತೀನಿ. ಇವತ್ತು ಆಫೀಸ್ಗೆ ಕಾನ್ವೆಂಟ್ಗೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಮಧ್ಯಾಹ್ನದವರೆಗೂ ಇದ್ದು ಊಟ ಮಾಡ್ಕೊಂಡು ಹೋಗು. ಮಾವನವ್ರಿಗೆ ಗಂಡ್ಮಕ್ಳು ಇದ್ದೊಬ್ಬ ಮಗನು ಚಿಕ್ಕ ವಯಸ್ಸಲ್ಲೇ ಸತ್ತೋದ್ನಂತೆ. ಸೊ ನಾನೇ ಮಗ ಅಳಿಯ ಇಲ್ಲ. ಅಪ್ಪ ಅಪ್ಪ
ಅಪ್ಪ ಅಪ್ಪ ಅಪ್ಪ ಅಪ್ಪ ಯಾಕಪ್ಪ ಗುರು, ಯಾಕೋ ಅಪ್ಪ ಅಪ್ಪ ಅಂತ ಕೂಕೋತಾ ಇದೀಯಾ? ಕನಸು ಬಿತ್ತೇನೋ? ನಿನ್ ಕೈಲಿ ಇನ್ನೂ ಅವ್ರನ್ನ ಮರೆಯಕ್ಕಾಗ್ಲಿಲ್ವೇನೋ? ಇನ್ನೆಲ್ಲಪ್ಪ ನಿಮ್ಮಪ್ಪ, ಇನ್ನೆಲ್ಲಪ್ಪ? ಹಲೋ, ಸ್ಕ್ವಾಡ್ರನ್ ಲೀಡರ್ ವಿನೋದ್ ಕುಮಾರ್. ಹಲೋ ವಿನೋದ್ ಕುಮಾರ್. ಹಾ, ಮಗು ಸಿಕ್ತಾ? ಸಿಕ್ಕಿದೆ. ಬೇಕಾ? ಯಾರು ಯಾರು ಮಾತಾಡ್ತಿರೋದು? ನಿನ್ನ ಮಗು ನಿನಗೆ ಜೀವ ಸಹಿತ ಬೇಕಾಗಿದ್ರೆ 5 ಲಕ್ಷ ರೂಪಾಯಿ ಕೊಡ್ಬೇಕು. ವಾಟ್? ಎಸ್, 5 lakhs. ಮಗು ಹತ್ರ ಮಾತಾಡ್ಬೇಕಾ? ಕಮಾನ್. ಮಮ್ಮಿ, ಡ್ಯಾಡಿ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾನೆ, ಇವ್ನ್ ಕೆಟ್ಟವನು. ದೀಪು, ಹಲೋ ದೀಪು, ನಾನ್ ನಿನ್ ಮಮ್ಮಿ ಕಣಮ್ಮ ಮಾತಾಡ್ತಿರೋದು. ಎಲ್ಲಿದ್ಯಾ ಕಂದ, ಹೇಗಿದ್ಯಾ? ಮಮ್ಮಿ, ಡ್ಯಾಡಿ ಬೇಗ ಬಂದು ಕರ್ಕೊಂಡು ಹೋಗು. ಹಲೋ. ಏನ್ ಹೇಳ್ತೀಯ? ಓಕೆ, ದುಡ್ಡನ್ನ ಎಲ್ಲಿ ಹೇಗೆ ತಂದ್ಕೊಡ್ಬೇಕು? ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಮಡಿವಾಳ ಬಸ್ ಸ್ಟಾಪ್ ನಲ್ಲಿ ನೀನು ಹಣದ ಸಮೇತ ನಿಂತಿರು. ನಮ್ಮವ್ರು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಒಬ್ಬ ಕರಿ ಸೂಟ್ ಹಾಕೊಂಡಿರ್ತಾನೆ, ಇನ್ನೊಬ್ಬ ಬಿಳಿ ಸೂಟ್ ಹಾಕೊಂಡಿರ್ತಾನೆ. ಅದೇ ಗುರ್ತು. ಹುಷಾರ್, ಪೊಲೀಸ್ನವ್ರಿಗೆ ಏನಾದ್ರು ಸುಳಿವು ಕೊಟ್ರೆ ನಿನ್ನ ಮಗು ಸಾವು ಖಂಡಿತ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಮಗು ಸಾಯಿಸ್ಬಿಡ್ತೀನಿ. ನೀನಿನ್ನೂ ಬದುಕಿದ್ಯಾ ಧರ್ಮದಾಸ? ಧರ್ಮದಾಸ? ಆ ಹೆಸರು ನಿಂಗೆ ಗೊತ್ತು. ಯಾರು ನೀನು? ಯಾರು ನೀನು? ನಾನ ಅನಿಲ್ ಅನ್ನೋ ಹುಡುಗನ ಹೆಸರು ಜ್ಞಾಪಕ ಇದೆಯಾ ನಿನಗೆ? ಯಾವ ಅನಿಲ್? ಜ್ಞಾಪಕ ಮಾಡ್ಕೊ. ಒಂದ್ಸಲ ದೆಹಲಿಯಿಂದ ನೀನು ಟ್ರೈನ್ ನಲ್ಲಿ ಸಾಧು ವೇಷದಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಒಂದು ಹುಡುಗ ಸಿಕ್ಕಿದ್ನಲ್ಲ, ಅನಿಲ್. ಜ್ಞಾಪಕ ಇಲ್ಲ? ಅವನೇ ನಾನು. ಓಹೋ, ಅವನ? ಅಂದ್ರೆ ಅವತ್ತು ನಮ್ ಕ್ಯಾಂಪ್ ಇಂದ ತಪ್ಪಿಸ್ಕೊಂಡು ಹೋಗೋ ನೀನೇ ಅಲ್ಲ?
ಕೊಳ ಹಾಕೋ. ಥ್ಯಾಂಕ್ ಯು ಮಿಸ್ಟರ್ ಗುರುಮೂರ್ತಿ ಅಂತ ನನ್ನ ಹೆಸರು. ಥ್ಯಾಂಕ್ ಯು ಮಿಸ್ಟರ್ ಗುರುಮೂರ್ತಿ. ಈ ಕೇಳಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಹಳ ವರ್ಷದಿಂದ ಬೇಕಾಗಿದೆ. ಇವ್ನು ಹಿಡ್ಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೆ ಬಹಳ ಸಹಾಯ ಮಾಡಿದ್ರಿ. ದಯವಿಟ್ಟು ಸ್ಟೇಷನ್ ಬಂದ್ಬಿಟ್ಟು ರಿಪೋರ್ಟ್ ಕೊಟ್ಟು ಬರ್ತೀರಾ? ಆಯ್ತು ಸರ್. ಮಗು ಎಲ್ಲಿ? ದೀಪು, ದೀಪಾ, ಮಗು ಕಾಣ್ತಾ ಇಲ್ವೇ? ಎಲ್ಲೋ ದೀಪಾ, 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 ಮಾಮಾ ಇಲ್ಲಿ ಬಂದು ಔತ್ಕೊಂಡ್ಬಿಟ್ಟಿದ್ಯಮ್ಮ. ಎಷ್ಟು ಗಾಬರಿ ಆಗ್ಬಿಟ್ಟೆ ನಾನು. ಹೆದರ್ಕೊಂಡ್ಬಿಟ್ಟಿಯ? ಇದೇನಾ ವಿನೋದ್ ಕುಮಾರ್ ಅವ್ರ ಮಗು? ಹೌದು ಸರ್. ಬನ್ನಿ ಹೋಗೋಣ. ಮಾಮ ನನ್ನ ಒಬ್ಳೇ ಅಲ್ಲ, ಇನ್ನು ಬೇಕಾದಷ್ಟು ಜನ ಇದ್ದಾರೆ. ಬಾ ತೋರಿಸ್ತೀನಿ. ಅಲ್ಲಿ ಅಲ್ಲಿ? ಓಹೋ, ಬನ್ನಿ ಸರ್. ನೋಡಿದ್ರ ಸರ್ ಎಷ್ಟೊಂದು ಮಕ್ಕಳು. ಯಾಕೆ ಕಳ್ತೀರಿ? ಬನ್ನಿ ಹೋಗೋಣ. ನೋಡಿದ್ರ ಸ್ಟೇಷನ್ ಎಂಕ್ವೈರಿ ಮಾಡಿ. ಬನ್ನಿ ಮೆತ್ತಿಗೆ 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 ಮೆತ್ತಿಗೆ. ನಿನ್ನ ಉಪಕಾರಕ್ಕೆ ನಾವೇನ್ ಕೊಟ್ರು ಸಾಲು. ಏನ್ ಸರ್ ಉಪಕಾರ ಅಂತ ಇದ್ದೀರಿ? ಏನ್ ಕೊಟ್ರು ಸಾಲು. ನಿನ್ ಋಣನ ನಮ್ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಋಣ ಚೆನ್ನಾಗಿದೆ. ಆದ್ರೂ ತಗೋ, ಕಾರ್ ತಗೊಂಡ್ಬರ್ಲ. ಏನಾದ್ರು ಹೋಗ್ಬೇಕಾ? ಇನ್ಮೇಲೆ ಆ ಕಾರ್ ನಿಂದೆ. ಈ ಮನೆಗೆ ನೀನ್ ಡ್ರೈವರ್ ಆಗಿ ಬರ್ಬೇಕಾಗಿಲ್ಲ. ಅಂದ್ರೆ ನಿಮ್ಮ ಪ್ರೀತಿ ವಾತ್ಸಲ್ಯನ ಈ ಕಾರ್ ಕೊಟ್ಟು ಮುಗಿಸ್ಬಿಡ್ಬೇಕು ಅಂತ ಮಾಡಿದಾರ? ಅದಲ್ಲ ಗುರು, ಅದಲ್ಲ. ನಾನು ಹೇಳ್ತಾ ಇರೋದು ಅದಲ್ಲ. ನಿಮಗ್ ಜ್ಞಾಪಕ ಇದೆಯಾ? ಒಂದು ಸಲ ನೀವು ನನ್ನ ಕೆನ್ನೆಗೆ ಹೊಡೆದಾಗ ಆ ಮಾತು ಯಾಕೆ ಗುರು? ನಾ ಹೇಳ್ತೀನಿ. ಏನಮ್ಮ, ಆವತ್ ನೀವು ನಮ್ಮ ಮನೆ ಬಂದು ಪುನಃ ನನ್ನ ಈ ಮನೆ ಕರ್ಕೊಂಬರುವಾಗ ಒಂದು ಮಾತು ಹೇಳ್ತೀರಿ. ಏನಪ್ಪಾ, ನಿನ್ನ ಸ್ವಂತ ತಂಗಿ ಗಂಡಾನೇ ನಿನ್ನ ಕೆನ್ನೆಗೆ ಹೊಡೆದಿದ್ರೆ ಆಗ ನೀನ್ ಅವ್ರನ್ನ ಕ್ಷಮಿಸ್ತಾ ಇರ್ಲಿಲ್ವಾ? ನನ್ನೂ ನಿನ್ ತಂಗಿ ಹಾಗೆ ಅಂತ ತಿಳ್ಕೊಂತ ಒಂದು ಮಾತು ಹೇಳಿದ್ದೀನಿ. ಜ್ಞಾಪಕ ಇದೆ? ಏನ್ ಸರ್, ನನಗೆ ಅವರ ಪ್ರೀತಿ ವಾತ್ಸಲ್ಯ ಬೇಕಾಗಿದೆ ಹೊರತು ಕಾರ್ ಬೇಡ. ಅದು ಯಾವತ್ತೂ ಇರುತ್ತೆ. ಪರವಾಗಿಲ್ಲ. ಹಲೋ, ಸ್ಕ್ವಾಡ್ರನ್ ಲೀಡರ್ ವಿನೋದ್ ಕುಮಾರ್ ಹಿಯರ್. ತುಂಬಾ ಸೀರಿಯಸ್ಸಾ? ನಾವೆಲ್ಲರೂ ಈವ್ನಿಂಗ್ ಫ್ಲೈಟ್ಗೆ ಹೊರಡ್ತೀವಿ. ಏರ್ಪೋರ್ಟ್ ಕಾರ್ ಕಳಿಸಿ. ಓಕೆ? ರೈಟು. ಏನ್ರಿ ಅದು? ಲಕ್ಷ್ಮಿ, ಡೆಲ್ಲಿಯಿಂದ ಟ್ರಂಕ್ ಕಾಲ್ ಬಂದಿತ್ತು. ನಿಮ್ ತಾಯಿಗೆ ತುಂಬಾ ಸೀರಿಯಸ್ ಆಗಿದ್ದಾರೆ. ಲಕ್ಷ್ಮಿ, ಲಕ್ಷ್ಮಿ, ನೋಡು ನೋಡು ನೋಡು, ನಾನು ಈಗಲೇ ಹೋಗಿ ಈವ್ನಿಂಗ್ ಫ್ಲೈಟ್ ಟಿಕೆಟ್ ತಗೊಂಡ್ಬರ್ತೀನಿ. ಹೊರಟ್ಬಿಡೋಣ. ಸಮಾಧಾನ ಮಾಡ್ಕೋ ಲಕ್ಷ್ಮಿ. ಕಮನ್ ಕಮನ್, ಸಮಾಧಾನ ಮಾಡ್ಕೋ. ಸರ್, ನಾನು ದೆಹಲಿ ಬರ್ತೀನಿ. ಬೇಡ ಗುರು, ನೀನ್ ಇಲ್ಲೇ ಇದ್ದು ಮನೆ ನೋಡ್ಕೊ. ನಾನು ಅಲ್ಲಿ ಬಂದ್ರೆ ಸಣ್ಣ ಪುಟ್ಟ ಕೆಲಸಗಳಿಗೆ ನಿಮ್ಗೆ ಸಹಾಯ. ಹಾಗೊಂದ್ ವೇಳೆ ಏನಾದ್ರು ಬೇಕಾದ್ರೆ ನಾನು ಟ್ರಂಕ್ ಕಾಲ್ ಮಾಡ್ತೀನಿ. ಬರುವಂತೆ. ಬರ್ತೀನಿ ಲಕ್ಷ್ಮಿ. ಮಮ್ಮಿ, ದೀಪು. ಸಿಸ್ಟರ್, ಆಕ್ಸಿಜನ್ ಕೊಡಿ. ಎಸ್ ಡಾಕ್ಟರ್. ಡಾಕ್ಟರ್, ಹೆದರ್ಕೋಬೇಡಿಮ್ಮ. ಶಿ ವಿಲ್ ಬಿ ಆಲ್ ರೈಟ್. चाणकपुरी चलेंगे क्या? हाँ साहब, बैठो साहब. चलो चलो, जल्दी चलो. हाँ जा रहा हूँ.
ಚಲೋ ಚಲೋ ಜಲ್ದಿ. ವೆರಿ ಸಾರಿ ಮಿಸ್ಟರ್ ವಿನೋದ್. ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀನಿ. ಆಕೆಯ ಆರೋಗ್ಯ ತುಂಬಾ ಕ್ಷೀಣವಾಗ್ತಾ ಇದೆ. ನನಗನ್ಸುತ್ತೆ ಆಕೆ ಅದೇನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾರೆ ಅಂತ. ಅದೇನೋ ಅನ್ನೋದನ್ನ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಅಮ್ಮ ಅಮ್ಮ ಅಮ್ಮ, ಯಾಕಮ್ಮ ಕಣ್ಣೀರ್ ಹಾಕ್ತಾ ಇದೀಯಾ? ಲಕ್ಷ್ಮಿ, ನನಗೊಂದೇ ಒಂದು ಆಸೆನಮ್ಮ. ನಾನ್ ಕಣ್ಮುಚ್ಚಕ್ ಮುಂಚೆ ಅವನ್ನ ಒಂದೇ ಒಂದ್ಸಲ ನೋಡ್ಬೇಕು ಅಂತ ಆಸೆ. ಯಾರನಮ್ಮ? ಅವನು ಅನಿಲ್. ಅನಿಲ್ನ ನಿಮ್ಮಣ್ಣ. ಅನಿಲ್ ಇನ್ನೆಲ್ಲಮ್ಮ ಬರ್ತಾನೆ. ಅವನ್ ಸತ್ತು ಎಷ್ಟು ವರ್ಷ ಆಯ್ತು? ಹಾಗನ್ಬೇಡ ಲಕ್ಷ್ಮಿ, ಹಾಗನ್ಬೇಡಮ್ಮ. ಅವನು ಸತ್ತಿಲ್ಲ. ಹಾಗನ್ಬೇಡ ಲಕ್ಷ್ಮಿ. ನನ್ ಮನ್ಸು ಕೂಗ್ ಹೇಳ್ತಾ ಇದೆ, ಅವನ್ ಸತ್ತಿಲ್ಲ, ಅವನೆಲ್ಲೋ ಬದುಕಿದ್ದಾನೆ, ಬದುಕಿದ್ದಾನೆ. ಅಮ್ಮ, ಅಮ್ಮ, ಅತ್ತೆ, ಸಿಕ್ಕದ್ನೇನಮ್ಮ? ಇಲ್ಲತ್ತೆ. ಅವನು ಒಂದ್ ದಿವ್ಸನೂ ಹೀಗ್ ಮಾಡ್ದವನಲ್ಲ. ನಿನ್ ಮುಖ ನೋಡ್ದೇ ಇದ್ರೆ ಒಳ್ಳೇದಾಗೋದಿಲ್ಲ, ನಿನ್ ಕೈ ತುತ್ತು ತಿಂದೇ ಇದ್ರೆ ನನ್ ಹೊಟ್ಟೆ ತುಂಬೋದಿಲ್ಲ ಅಂತಿದ್ದ. ಅಂಥವನು ಹೀಗ್ ಬರ್ಲಿಲ್ಲ ಅಂದ್ರೆ ಎಲ್ಲಿ ಹೋದ್ನೋ, ಏನಾದ್ನೋ? ನಾನು ಎಲ್ಲಾ ಕಡೆ ಹುಡ್ದತ್ತೆ, ಎಲ್ಲೂ ಸಿಗ್ಲಿಲ್ಲ. ಯಾರನ್ನ ಕೇಳಿದ್ರು ನಮ್ಗ್ ಗೊತ್ತಿಲ್ಲ ಅಂತಾರೆ. ಗುರು, ಗುರು, ಎಲ್ಲಿಗಪ್ಪ ಹೊರಟೋಗಿದ್ದೆ? ಯಾಕಪ್ಪ ನನ್ನ ಹೊಟ್ಟೆ ಒರೆಸ್ತೀಯ? ಅವ್ರನ್ನ ಕಳ್ಕೊಂಡು ನಾನ್ ಪಡ್ತಿರೋ ವೇದನೆ ಸಾಲದ? ನೀನು ಹೀಗ್ ಮಾಡಿದ್ರೆ ಹೇಗೆ?
ಯಾಕಮ್ಮ ಅಷ್ಟೊಂದು ಗಾಬರಿ ಆಗ್ತೀಯ? ನಿನ್ನ ಬಿಟ್ಟು ನಾನೆಲ್ಲಮ್ಮ ಹೋಗ್ಲಿ? ಗುರು, ನಿಮ್ ಸಾಹೇಬ್ರ ಮನೆಯಿಂದ 2 ಸಲ ಹೇಳಿ ಕಳ್ಸಿದ್ರು. ಅವ್ರ ಕೆಲಸ ಬಿಟ್ಟು ಇವತ್ತೇ ಡಿಲ್ಲಿಗೆ ಹೋಗ್ತಾ ಇದ್ದಾರಂತೆ. ತಕ್ಷಣ ನಿನ್ನ ನೋಡ್ಬೇಕು ಅಂತ ಹೇಳ್ತಿದ್ರು. ಇವತ್ತೇ ಹೋಗ್ತಾ ಇದ್ದಾರಂತ? ಅಮ್ಮ, ನಾನು ಹೋಗಿ ಅವ್ರನ್ನ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹುಷಾರ ಜೋಡ್ರಪ್ಪ. ಏನಪ್ಪ ಸಾಹೇಬ್ ಹೊರಟೋದ್ರಾ? ಈಗ ತಾನೇ ಹೋದ್ರು. ನೀವ್ಯಾರು? ನಾನು ಅವ್ರ ಡ್ರೈವರು. ಈ ಮನೇಲೆ ಇದ್ದಿದ್ದು. ನನ್ನ ಹೆಸರು ಗುರು ಅಂತ. ಗುರು ಅಂತನಾ? ತಗೊಳ್ಳಿ ಕೀ. ಈ ಕಾರ್ ನಿಮ್ಗೆ ಬಿಟ್ಟೋದ್ರು. ತುಂಬಾ ಹೊತ್ತಾಯ್ತಾ ಹೋಗಿ? ಅರ್ಧ ಗಂಟೆ ಆಯ್ತಷ್ಟೇ. ಎಲ್ಲ ಜೋಡ್ಸಪ್ಪ. ಆ ಕಡೆ ಇಟ್ಟಿದ್ದೀವಿ. ತಗೊಂಡೋಗಿ ಜೋಡ್ಸಪ್ಪ ಅದನ್ನ. ಏನ್ ಸುಮ್ಮನೆ ನಿಂತ್ಕೊಂಡಲ್ಲ? Your attention please. Passengers travelling by IC 404 to Delhi and Hyderabad are requested to pass through security check and wait at the departure hall. Calling from Triple-R, you are requested to contact Indian Airlines Council immediately. ಲಕ್ಷ್ಮಿ, ಸೆಕ್ಯೂರಿಟಿ ಚೆಕ್ ಆಗ್ಲೇ ಅನೌನ್ಸ್ ಮಾಡಾಯ್ತು. ಗುರು ಬರ್ತಾನೆ ಅಂತ ನೀವು ಎಷ್ಟೊತ್ತು ಕಾಯ್ತೀಯ? ಯಾವ ಊರಿಗೆ ಹೋಗಿದಾನೋ ಏನೋ? ಯಾಕೋ ಅವನನ್ನ ನೋಡ್ದೆ ಹೋಗೋಕೆ ಮನ್ಸ್ ಬರ್ತಾ ಇಲ್ಲ. ನಾನೊಂದು ಹೇಳ? ಏನು? ಈ ಫ್ಲೈಟ್ ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಫ್ಲೈಟ್ ಹೋಗೋಣ. ಹೋಗ್ಬೋದು, ಆದ್ರೆ ಆಗ್ಲಾದ್ರೂ ಅವ್ನು ಬರ್ತಾನೇನೋ ನಂಬಿಕೆ ಏನು? ಬಾ ಹೋಗೋಣ ಬಾ ಬಾ. ಡೆಲ್ಲಿ ಫ್ಲೈಟ್ ಹೊರಟಾಯ್ತಾ? ಡಿಪಾರ್ಚರ್ ರೆಡಿ ಆಗಿದೆ. ದೀಪು, ಮಾಮ, ಮಾಮ, ಎಲ್ಲೋಗಿದ್ದೆ ಮಾಮ? ಯಾಕಮ್ಮ? ಗುರು, ನಿನ್ನ ನೋಡ್ದೇನೆ ನಾವೆಲ್ಲ ಊರಿಗೆ ಹೊರಟೋಗ್ತೀವೋ ಅಂತ ತುಂಬಾ ಯೋಚನೆ ಆಗಿತ್ತು. ಸತ್ಯ ಬಂದಿಲ್ಲಪ್ಪ. ಅದ್ ಸರಿ, ಯಾರಿಗೂ ಹೇಳಿದೆ ಎಲ್ಲಿ ಹೊರಟೋಗಿದ್ದೆ? ನನಗೆ ಬೇಕಾದವರೊಬ್ಬರು ತುಂಬಾ ಸೀರಿಯಸ್ ಆಗಿತ್ತು ಸರ್, ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಹೇಗಿದ್ದಾರೀಗ? ಹೋಗ್ಬಿಟ್ರಮ್ಮ. ನಮ್ಮಮ್ಮನೂ ಹೋಗ್ಬಿಟ್ರು. ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ಅದಕ್ಕೆ ನಾವೆಲ್ಲ ಡೆಲ್ಲಿಗೆ ಹೊರಟೋಗ್ತಿದ್ದೀವಿ. ನಾನ್ ಬರೋಷ್ಟ್ರಲ್ಲಿ ಫ್ಲೈಟ್ ಎಲ್ಲಿ ಹೊರಟೋಗುತ್ತೋ ಅಂತ ತುಂಬಾ ಹೆದರಿದ್ದೆ. ನೀನ್ ಬಿಟ್ಟು ಹೋಗ್ತಿರೋದು ನನ್ ಒಳ ಹುಟ್ಟದವನ್ನೇ ಬಿಟ್ಟು ಹೋಗ್ತಿರೋವಷ್ಟು ಕಷ್ಟವಾಗ್ತಿದೆ. ನೀನ್ ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲೇ ಇರ್ತೀಯ ಗುರು. ಹೌದಮ್ಮ. ಗುರು, ಬರೋಣ? ಬಾ. ಎಂಥ ಕಲ್ಮನ್ಸು ನಿಂದು. ನೀನೇ ಅವಳ ಅಣ್ಣ ಅಂತ ಈಗ್ಲಾದ್ರೂ ಹೇಳ್ತೀಯ ಅಂತಿದ್ದೆ. ಕಷ್ಟಕ್ಕಾಗ್ಲಿಲ್ಲ, ಸುಖಕ್ಕಾಗ್ಲಿಲ್ಲ, ಕಡೆಗೆ ಅಮ್ಮನ ಶವ ಸಂಸ್ಕಾರಕ್ಕೂ ಒದಗಲಿಲ್ಲ. ಈಗ ಹೋಗಿ ನಾನೇ ನಿಮ್ಮ ಅಣ್ಣ ಅಂತ ಯಾವ ಮುಖ ಹೊತ್ಕೊಂಡು ಹೇಳಿ? ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ.